ಅಯ್ಯಯ್ಯಯ್ಯ ಏ ಅಂಜಲಿ ಅದ ಏಟೋಕ್ಕಂತ ಭಾಂಡೆ ತಿಕ್ತೀಯ ಲಗು ಲಗುನ ತಿಕ್ಕಂಡು ಎದ್ ಬಿಡು. ಅದೇನದು 3 ತಾಸು ಮಾಡ್ತೀಯ ಏನಯ್ಯವ್ವ? ನಾವರ ಹಿಂಗ್ ಕುಂತ ಹಿಂಗ್ ಎದ್ ಬಿಡ್ತಿದ್ವಿ ನೋಡು ಭಾಂಡೆ ತಿಕ್ಕಕ್ ಕುಂತ್ರ. ನೀನಾರ ಮಾಡ್ತೀವ ಒಂದ್ ಬರ 3 ತಾಸು? ಅದೇನ್ ಭಾಂಡೆ ತಿಕ್ಕಕ್ ಕುಂತೀಯ ಮೇಕಪ್ ಮಾಡಕ್ ಕುಂತೀಯ? ಅದು ಮಕ್ಕ ಮೇಕಪ್ ಮಾಡ್ಕಂತಾರಲ್ಲ ಹಂಗತಿ ಹಚ್ಚಕ್ ಕುಂತಿಯಲ್ಲ, ಅದು ಸಬಕಾರ್ನ ಒಟ್ ಚಂದಾಗಿ ಹಚ್ಚಿ ಗಸ 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 ತಿಕ್ಕಿ ಎದ್ ಬಿಡ್ಬೇಕ. ಮೇಕಪ್ ಮಾಡ್ದಂಗ ಮಾಡ್ತಾಳ ಭಾಂಡೆಕುನು. ನೀ ಬರೋಕಿನ ಮೊದ್ಲು ನಮ್ಮ ಮನ್ಯಾಗ ಭಾಂಡೆ ಹೆಂಗಿದ್ವು ಗೊತ್ತನು? ಹಂಗ ಶಂಕು ಹೊಳ್ದಂಗ ಹೊಳಿತಿದ್ವು. ಈಗ ನೋಡು ಹಳೇ ಮುರುಕಲ್ ಭಾಂಡೆ ಆಗ್ಯಾವವು. ಈ ನಮ್ಮ ಅತ್ತಿಯವ್ರ ಕಾಲ್ ಮುರಿಯಕಿನ ಮೊದ್ಲ ಚಲೋ ಇತ್ತು. ನಾನು ಈತ ಕಡೆ ಭಾಂಡೆ ತಿಕ್ಕಿದ್ರ ಅವ್ರ ಆತ ಕಡೆ ಹಸುದು ಸಗಣಿ ಬಾಚ್ತಿದ್ರು, ಹುಲ್ ಹಾಕ್ತಿದ್ರು, ನೀರ್ ಇಡ್ತಿದ್ರು. ಈಗೆಲ್ಲ ಕೆಲಸ ನಂಗ ಹತ್ಯಾವು. ಮ್ಯಾಲಿಂದ ನಮ್ಮ ಅತ್ತಿ ನನ್ನ ಹಿಂದ್ ಬರ್ತಾರ. ಹಂಗ್ ಮಾಡು ಹಿಂಗ್ ಮಾಡು ಹಂಗ್ ಮಾಡು ಹಿಂಗ್ ಮಾಡು ಅಂತ. ಅಯ್ಯೋ ದೇವ್ರೆ, ಅತ್ತೇನ ತಿಕ್ತೇನ್ರಿ ಭಾಂಡೆ. ಏನ್ ಮಾಡ್ತಿ ನೋಡ್ವಾ, ನೀನ್ ಹೇಳಿದ್ರ ನಂಗೆ ಏನು ತಿಳಿಯಂಗಿಲ್ಲ. ಜೋರಾಗಿ ಮಾತಾಡಂದ್ರ ನಿಂದ ಬಾಯಿ ಬಿದ್ದೋದಂಗ ನೀ ಮಾಡ್ತಿ. ಏನ್ ಮಾಡ್ಬೇಕು? ಆ ದೇವ್ರು ನನ್ನ ನಸೀಬ ಬರಬರಿ ಬರ್ದಿಲ್ಲ. ಏನ್ ಮಾಡ್ಬೇಕು ಹೇಳು? ಏನ್ ಬೇದು ಬಾಲ ಬಾ. ನಿನ್ನ ಹೆಂಡತಿಗ್ ನಾ ಏನು ಅಂದಿಲ್ಲಪ್ಪ, ಏನೇನು ಅಂದಿಲ್ಲ. ಮತ್ತ ನನ್ನ ಹೆಂಡತಿಗ್ ಭಯ ಕೂತಾಳೆ ನಮ್ಮವ್ವ ಅಂತ ಓಡ್ ಬಂದೇನು? ಈ ನಮ್ಮವ್ವ ನಾನು ಒಂದ್ ಹೇಳಿದ್ರೆ ತಾನ ಒಂದ್ ಮಾತಾಡ್ತಾ. ಏನಂಜಲಿ ಇವತ್ತು ಇಡ್ಲಿ ಮಾಡಕ್ ಕುಂತೀಯನ? ಅಯ್ಯ ಇಲ್ರಿಪ್ಪ, ಇವತ್ತು ರವಾ ನೆನೆ ಹಾಕ್ಬೇಕ್ರಿ. ನಾಳೆ ಬೆಳಿಗ್ಗೆ ಇಡ್ಲಿ ನಾಷ್ಟಾಕ. ನಾಳೆ ಮಾಡ್ತೀನೋ ನಾನು ಇವತ್ತು ಅನ್ಕೊಂಬಿಟ್ಟು ನೋಡು. ಆಗ್ಲೇ ನಂಗೆ ಇಡ್ಲಿ ಅಂದ್ಕೂಟೇನ ಹೊಟ್ಟೆ ಹಸುವು ಆಗ್ಬಿಡ್ತು. ನಾಳೆ ಇಡ್ಲಿ ಜೊತೆಗ ಸಾಂಬಾರು ಚಟ್ನಿ ಎರಡು ಮಾಡು. ನಂಗೆ ಇಡ್ಲಿ ಸಾಂಬಾರು ಚಟ್ನಿ ಅಂದ್ರ ಬಲು ಪ್ರೀತಿ. ಒಂದ್ಸಲ ಕುಂತು ಒಂದು 10-12 ಇಡ್ಲಿ ತಿಂದ್ಬಿಡ್ತೇನೆ ನಾನು. ಮತ್ತೆ ಹಸುವು ಆದಂಗ ಆತಂದ್ರೆ ಮತ್ತೆ ತಿಂತಾನೆ, ಮತ್ತೆ ಹಸುವು ಆತಂದ್ರೆ ಮತ್ತೆ ತಿಂತೇನೆ ನಾನು. ನಂಗೆ ಇಡ್ಲಿ ಅಂದ್ರೆ ಅಷ್ಟಿಷ್ಟ. ನಾಳೆ ಬೆಳಿಗ್ಗೆಯಿಂದ ಸಂಜೆ ಮಟ ಇಡ್ಲಿನ ನಮ್ಮ ಮನ್ಯಾಗ. ಹೌದಾ, ಅಷ್ಟಿಷ್ಟ ಏನ್ರಿ ನಿಮ್ಗ? ತಗೋರಿ, ಸ್ವಲ್ಪ ಜಾಸ್ತಿನ ಹಾಕ್ತೀನಿ. ಹಾಕ್. ರವಾ ಅದಾವಲ್ಲ? ಹೂರಿ ಅದಾವ್ರಿ, ಒಂದ್ 2 ಪಾಕೆಟ್ ಅದಾವ್ರಿ. ಜಾಸ್ತಿನ ಅದಾವ್, ತಗೋರಿ ನಡಿತೈತಿ. ಹಾ ಈಗ ನಾನು ಒಟ್ಟು ಹೊಲದ ಕಡೆ ಹೋಗಿ ಬರ್ತೀನ. ಮತ್ತ ನೀರ್ ಹಾಸುದೈತಿ. ಗಂಡ ಹೆಂಡತಿಗ ಹಿಡ್ದೋರ್ ಯಾರದಾರ? ನನಗ ಮೂಲಿ ಗುಂಪಿ ಮಾಡಿ ಮೂಲ್ಯಾಗ ಕುಂದ್ರಸುದಿ ತಾಯಿವ್ರಿಗ ಅದಾತಲ್ಲ. ಮತ್ತ ತಾವ ನಡೆಸ್ಬಿಟ್ಟಾರ ಎಲ್ಲ. ನಂಗೆ ಹೇಳಿ ಹೋಗ್ಬೇಕು ಬಿಡ್ಬೇಕು ಇಲ್ಲ ನನ್ನ ಮಗ್ಗ ಹೆಂಡತಿಗೆ ಹೇಳಿ ಹೆಂಗ್ ಹೋದ ನೋಡು. ನಾನು ಬೀಳಬಾರ್ದಿತ್ತ ಯವ್ವ, ನಾನು ಬೀಳಬಾರ್ದಿತ್ತು. ನಾ ಬೀಳೋಕಿನ ಮೊದ್ಲ ಚಲೋ ಇತ್ತು. ಎಲ್ಲ ನನ್ನ ಕಂಟ್ರೋಲ್ನಾಗ ಇತ್ತು ನನ್ನ ಮನಿ. ಈಗ ಎಲ್ಲ ಈಕಿ ಸುಬ್ಬಿ ಕೈಯಾಗ ಸೇರೈತಿ ನನ್ನ ಮನಿ ಆಡಳಿತ. ಇಡ್ಲಿ ಪಾತ್ರೆನಾರ ತಿಕ್ಕಿಟ್ನಿ. ಈಗ ರವಾ ನೆನೆ ಹಾಕ್ಬಿಡ್ಬೇಕು. ಅಯ್ಯೋ ಓಡೋದು ಹೆಂಗ್ ಓಡ್ತಾಳ ನೋಡ ಹಂಗ. ಈಕಿನ ಮೂದೇವಿ ಬಾ, ನಂಗ ಕರ್ಕೊಂಡು ಹೋಗ್ಬಾ ಒಳಗ್. ನಂಗ ಒಳಗ್ ಕುಂದರ್ಸು. ಹೊರಗ್ ಕುಂತ್ರ ಬಾಳ್ ಬಾಯರ್ಕಿ ಆಗ ಕುಂತತಿ. ಮತ್ ನೀರ್ ಕೊಡು ಅಂದ್ರ ನೀನ್ ಮುಖ ಅನ್ನೋದು ಹಂಡೆ ಮಾಡ್ತಿ. ಬಾ, ನಂಗೆ ಕರ್ಕೊಂಡು ಹೋಗ್ಬಾ ಒಳಗ್. ಬಂತಾಡ್ರಿ ಅತ್ತೀರ, ಬಂತಾಡ್ರಿ. ಇವ್ವ ಹೇಳೋರಿಲ್ಲ ಕೇಳೋರಿಲ್ಲವ. ನನಗರ ಒಂದು ಮಗಳು ಇರ್ಬೇಕಿತ್ತು. ಇಂಥ ಟೈಮ್ನಾಗ ನನ್ನ ಜೋಡಿಗ ಇದ್ದು ನನ್ನ ಸೇವಾ ಮಾಡ್ತಿಲ್ಲ ನನ್ನ ಮಗಳಿದ್ರ. ಏನ್ ಮಾಡ್ಬೇಕು? ಬರ್ರಿ ಅತ್ತೀರ. ನೋಡ್ ನಿನ್ಗೆ ಎಷ್ಟು ಖುಷಿ ಆಗೈತ್ ನೋಡ್ ನಾನು ಬಿದ್ದಿದ್ದಕ್ಕ. ಹೌದಿಲ್ಲ ಅತ್ತೀರ? ನಾನು ಯಾವಾಗ ಹೇಳಿದಿರಿ? ನನಗೇನ್ ಖುಷಿ ಆಗಿಲ್ರಿ. ಯಾವಾಗ ನೋಡಿದ್ರು ಹ್ಯಾಪ್ ಮಾರಿ ಹಾಕೊಂಡು ಕುಂತ ಬಿಡ್ತಿದ್ದಿ. ಆ ಮುಖ ಅನ್ನೋದು ಹರಳೆಣ್ಣಿ ಕುಡ್ದವ್ರಂಗ ಮಾಡ್ಕೊಂಡು ಕುಂದಿರ್ತಿದ್ದಿ. ಈಗ ನೋಡ್ ಹಂಗ ಮುಖದ ಮೇಲೆ ರಾಜ ಕಳೆ ಬಂದಂಗಾಗೈತಿ. ಹಂಗ ಕುಲು ನಗುತ್ತಿರ್ತಿ ಹಂಗ. ಆತರ ಹಿಡ್ಕ. ಇವ ನನ್ನ ಕಾಲು ಏಟು ಗಟ್ಟಿ ಮುಟ್ಟಿ ಇದ್ನಿ ನಾನು. ಅದು ಯಾ ಬೆಳ್ಳಿಯರ್ ಕಂಡು ಬಿಟ್ರೆ ನನ್ನ ಮೇಲೆ ಕಾಲು ಉಳ್ಕೊಂಡು ಬಿದ್ನಲ್ಲ ಇವ. ನಿಂತೆಲ್ಲ ಮಕ್ಕ ನೋಡ್ಕಂತ ಹೋಗ್ ಅಡ್ಗೆ ಮಾಡಿ ಹೋಗು. ಹೋದೇತೀರ ಅಲ್ಲ ಮೂದೇವಿ, ಅದು ಹಾಲ ಅದು 7 ಸಲ ಕಾಸ್ಬೇಕು ಅಂತ ಮಾಡಿ ನೀನು. ಅದು 7 ಸಲ ಕಾಸ್ತಿ ಅದು ಹಾಲ? ಅದೇನ ಬೆಳಿಗ್ಗೆ ಕಾಸಿದ್ರಿ, ಈಗ ಬಿಸಿಲುಗಾಲ್ರಿ, ಮಧ್ಯಾಹ್ನ ಇನ್ನೂ ಒಂದ್ಸಲ ಕಾಸ್ಬೇಕ್ರಿ, ಇಲ್ಲಾಂದ್ರೆ ಒಡೆದೋಗ್ತಾವ್ರಿ ಇವು ಹಾಲು. ನನ್ನ ಕೈಯಾಗ ಒಡೆಯಂಗಿಲ್ಲವ ಹಾಲು. ಬೆಳಿಗ್ಗೆ ಹಾಲು ಕಾಸಿದ್ನಿ ಅಂದ್ರೆ ನಾನು ಸಾಯಂಕಾಲ ಮಟ ಕಾಸ್ತಿದ್ದಿದ್ದಿಲ್ಲ. ಇವತ್ತು ಸಾಯಂಕಾಲ ಕಾಸಿದ್ದೆ ಅಂದ್ರೆ ನಾಳೆ ಬೆಳಿಗ್ಗೆ ಕಾಸ್ತಿದ್ವಿ. ಅವ್ವ ನೀನದಿ ಒಂದ್ 3-4 ಸಲ ಹಾಲು ಕಾಸ್ತಿ. ಹಾಲು ಕಾಸಿ ಅದು ಚಾ ಅನ್ನೋದು ಹಾಲಿನ ವಾಸನೆ ಆಗಿರ್ತತಿ. ಈ ನಮ್ಮತ್ತಿಯವರು ನನ್ನ ಮುಂದೆ ಕೂತು ಬಿಟ್ಟಾರ. ನಾನು ಏನು ಕೆಲಸ ಮಾಡಿದ್ರು ಭಯ ಕುಂತಾರಲ್ಲ. ಏನ್ ಮಾಡ್ಬೇಕು, ಏನ್ ಮಾಡ್ಲಿ ಇದಕ್ಕೆ ಈಗ? ಈಗ ರೊಟ್ಟಿ ಬಡದ್ರ ರೊಟ್ಟಿ ಹಂಗಾಗ್ಯಾವು ಹಿಂಗಾಗ್ಯಾವು. ಪಲ್ಯ ಮಾಡಿದ್ರ ಅದಕ್ಕೆ ಉಪ್ಪು ಜಾಸ್ತಿ ಆಯ್ತು, ಇದಕ್ಕೆ ಖಾರ ಜಾಸ್ತಿ ಆಯ್ತು. ಅದಕ್ಕೆ ಎಣ್ಣೆ ಜಾಸ್ತಿ ಆಯ್ತು, ಇದಕ್ಕೆ ಹುಳಿ ಜಾಸ್ತಿ ಆಯ್ತು ಅಂತ ಕಾಡ್ತಾರ. ಏನ್ ಮಾಡ್ಲಿವ? ಇವ್ರಿಗೆ ಕರ್ಕೊಂಡು ಕುಂತಿಲಿ ಏನಾರು ಮಾಡ್ಬೇಕಾತಲ್ಲ. ಬಂತದ ಹಾಲು ಹುಕ್ಕಿ ಚಲ್ಲಾಡ ಕುಂತೈತ್ ನೋಡಲ್ಲಿ. ಮುಗಿದೋತ ನನ್ನ ಮನಿ ತೊಳೆದು ಗುಡಿಸಿ ಗುಂಡಾಂತ್ರ ಮಾಡಿಡ್ತೀನಿ ನೀನು. ನೋಡು ಈಗ ಒಲಿ ಹಂಗ ಖಾಲಿ ಬಿದ್ದತಿ. ಒಂದ್ ಏನಾರ ಬಾಣಿಗೆ ತಗೊಂಡು ಕುಂತಿರ್ಬೇಕು. ಅದಕ್ಕೆ ಕಾಯಕ್ಕೆ ಇಡ್ಬೇಕು. ಅದ್ರಾಗ ಎಣ್ಣೆ ಹಾಕಿ ಒಟ್ಟು ಈರುಳ್ಳಿ ಟಮಾಟಿ ಹೆಚ್ಚಾಕಿ ಒಟ್ಟು ಏನಾರ ಪಲ್ಯ ಮಾಡ್ಬಿಡ್ಬೇಕು. ಹಿಂಗತೆ ಖಾಲಿ ಕುಂದ್ರಬಾರ್ದು. ಮುಗಿದೋತ ನನ್ನ ಬಾಳೆ ಬೆಂಗಡಿಗೆ ಎತ್ತಯ್ಯವ ಈಕಿನ ಕರ್ಕೊಂಡು ಬಂದು. ನೋಡಲಿ ಹೊಲಿನ ಆರೋತು. ಈಗ ಏನ್ ಅಡಿಗೆ ಮಾಡ್ತೀನಿ ನೀನು? ಅದಕ್ಕ ಟೈಮಿಗ ಊಟ ಇಲ್ಲ ನನಗ. ಗುಳಿಗೆ ತಗೊಳ ಒತ್ತಾತು. ಇನ್ನ ನಾಷ್ಟಕ್ಕೂ ಮಾಡಿಲ್ಲ, ರೊಟ್ಟಿನೂ ಬಡ್ದಿಲ್ಲ. ಸುಮ್ಕ ಇಲ್ಲಿಂದ ಎದ್ದೋಗ್ಬಿಡ್ಬೇಕು ಅನ್ಸಕುಂತಲ್ಲ.
ನೀರ್ ತರಕ್ ಹೋಗ್ಬಿಡ್ತೇನೆ ಅತ್ತೀರ ನೀರ್ ಖಾಲಿ ಆಗ್ಯಾವ್ರಿ ನೀರ್ ತರಕ್ ಹೋಗ್ತೇನ್ರಿ ಅಯ್ಯ ಇದಕ್ಕ ಸುಡ್ಲಿ ಏ ಊಟ ಕೊಟ್ಟು ಹೋಗ ಅಯ್ಯವ್ವ ನಾವಲ್ಲೇವ ಯವ್ವ ನನ್ನ ಹೊಟ್ಟೆ ಸಾಕುಂತತಿ ಈಕಿ ಊಟಕ್ಕೆ ಕೊಡ್ತಾಳಂತ ನಾನು ಕುಂತ್ರಿ ಈಕೇನು ಕೊಡ್ಲೇ ಇಲ್ಲಲ್ಲ ಅಂದ್ರ ನಾನು ಓಟ ಮಾಡೋದಕ್ಕ ಈಗೀಗ ತಡ್ಕೊಳಕ್ ಆಗ್ವಲ್ತು ಅದಕ್ಕೆ ಎದ್ದು ಹೊಂಟಾಳೇನಿಕಿ ಹಂಗಂದ್ರ ಇನ್ನ ಮೇಲೆ ಅಡಿಗೆ ಮಾಡ ಮಟ ಈಕೀಗ ತುಟಕ್ ಪಿಟಕ್ ಅನ್ನಬಾರ್ದು ಅಡಿಗೆ ಆಗಿ ನಂದು ಊಟ ಆಗಿಂದೆ ಮಾತಾಡ್ತೀನಿ ಈಕಿನ ಹಂಗ ಮಾಡ್ಬೇಕವ ಇಲ್ಲಂದ್ರ ನನಗೆ ಉಪವಾಸ ಕೆಡವಿ ಸಾಯಿ ಸಾಕ್ಬಿಡ್ತಾಳೆ ಈಕಿ ಬೇಂಡ್ಲಿ ಇತ್ತ ಕಡೆ ತಿರುಗ್ ಕುಂತಿದ್ ತಪ್ಪಾಗೈತಿ ಅತ್ತ ಕಡೆ ತಿರುಗ್ಬೇಕು ಏನ ಸುಶೀಲಕ್ಕ ಸೊಸಿ ಹೆಂಗದ ಆರಾಮದಾಳನು ಹ್ಞೂ ನಾ ಆರಾಮದಾಳ ನೋಡು ಬೆಂಕಿ ಹತ್ಲಿ ಅದಕ್ಕ ಇವ ನೀರ್ ತರಾಕ ನನಗ್ ಕಲ್ಸ್ಯಾಳ ನೋಡಿ ಏನ್ ಮಾಡ್ತಿ ಹೇಳ ನೀರ್ ತರಾಕ ನಾನು ಹೋಗ್ಬೇಕಂತವ ತಾನು ಮನಿ ಹಿರೇ ಮನುಷ್ಯಳಂಗ್ ಮನ್ಯಾಗ ಕುಂತಾಳ ನಮಗ ವಯಸ್ಸಾದ್ಮೇಲೇನು ಈ ಮನಿ ಚಾಕರಿ ತಪ್ಪಲಿಲ್ಲ ಏನ್ ಮಾಡ್ಬೇಕು ಅಂದ್ರು ನೀನ್ ಸೊಸಿ ಬರ್ಬೇಕಿತ್ ಬಿಡು ಅಯ್ಯೋ ಇಲ್ಲ ಬರಂಗಿಲ್ಲಾಕಿ ಅಯ್ಯೋ ಸೂರ್ಪನಕ್ಕಿ ಇದ್ದಂಗದಾಳಕಿ ನನ್ನ ಸೊಸಿ ಅಡ್ಗಿ ಮಾಡಂದ್ರ ಸಾಕು ಉಪ್ಪು ಅಂದ್ರು ಅಷ್ಟು ಉಪ್ಪು ಹಾಕಿ ಅಡ್ಗೆ ಮಾಡ್ಬಿಡುದು ಯಾಕಂದ್ರೆ ನನ್ನ ಗಂಡಗ BP ಐತಲ್ಲ ತಿಂದ ಲಗುನ ನಿಗರ್ಕೊಂಡ್ಬಿಡ್ಲಿ ಅಂತ ಹಂಗ್ ಮಾಡ್ತಾಳ ಏನವ ಯಾರಿಗ್ ಗೊತ್ತು ಉಪ್ಪು ಹಾಕಿ ಅಡ್ಗೆ ಮಾಡ್ತಾಳ ಆಕಿ ಉಪ್ಪು ಹಾಕಿದ್ದು ಅಡಿಗೆ ನಾವು ತಿನ್ನಂಗಿಲ್ಲಲ್ಲ ಅಂತ ಮತ್ ನಾನು ಅಡ್ಗೆ ಮಾಡ್ಬೇಕು ಅಂತ ಸೂರ್ಪನಕ್ಕಿ ತಾಟಗಿತ್ಯದಾಳ ನನ್ನ ಸೊಸಿ ಹಿಂಗ್ ಮಾಡ್ಬಾರ್ದು ಬಿಡು ಹಂಗ್ ಮಾಡ್ಬಾರ್ದು ಅಂತೀವಿ ಆದ್ರೆ ಹಂಗ್ ಮಾಡೋರು ಸಿಕ್ಕ ಬಿಟ್ಟಾರಲ್ವ ಏನ್ ಮಾಡ್ಬೇಕು ಮುಂದ ಅವ್ರಿಗೂ ಮಕ್ಳಾದ್ಮೇಲೆ ಮಕ್ಳು ಮರಿ ಬಂದ್ಮೇಲೆ ಗೊತ್ತಾಕೈತಿ ಈಗ ಗೊತ್ತಾಗಂಗಿಲ್ಲ ದೇವ್ರೊಬ್ಬ ಅದಾನಲ್ವಾ ದೇವ್ರು ನೋಡ್ಕಂತಾನ ಅನ್ನೋದಾ ನಮ್ ಕರ್ತವ್ಯ ನಾವು ಮಾಡುದು ಅದೇನ್ ಖರೆ ಬಿಡುವೆ ಅಯ್ಯ ಅಂಜಲಿ ಬಂದಾಳ ನೀರಿಗ ಬಾರಿ ಬಿಡು ಇವತ್ತು ಅಂಜಲಿ ಬಂದ್ರ ನೀರ್ ಲಗುನ ಬಿಡ್ತಾಂಬಿಡು ಅವ ಹಂಗ್ಯಾಕ ಇವ ಹಂಗ್ಯಾಕಂತಿ ಓದ್ಸಲಾಕಿ ಚಕ್ರ ಬಂದ್ ಬಿದ್ದಾಗ ನೀರ್ ಬರ್ಲಿಲ್ಲನ ಅದಕ್ಕೆ ಹೇಳಾಕೊಂತಂಬಿಡು ಹೌದು ಅವಾಗ ನೀರ್ ಲಗುನ ಬಿಟ್ಟಿದ್ನಲ್ಲ ಇವತ್ತು ಯಾಕೆ ಇನ್ನ ಬರವಲ್ ನೋಡ ನೀರು ಅಕ್ಕರ ಇನ್ನ ನೀರು ಬಿಟ್ಟಿಲ್ಲೇನ್ರಿ ಇಲ್ಲ ಇವ ಎಲ್ಲಿದ್ ನೀರು ಬಿಟ್ಟಿಲ್ಲ ಹೆಂಗದಾಳಮ್ಮ ಬಿದ್ದಾಳ ಅಂತಲ್ಲ ಪಾಪ ಈ ಅಂಜಲಿಗ್ ಜಗ್ ಕೆಲಸ ಆಗ್ಯಾವ ಏನ ಮೊದ್ಲ ಬಡ್ದ್ ಬಾಯಿಗೆ ಹಾಕಳಾಕಿ ಹಾಕಿ ಈಗ ಬಿಟ್ಟಾಳನ ಅಡಿಗೆ ಮನ್ಯಾಗ ಕುಂತಿರ್ಬೇಕಲ್ಲ ಅಲ್ಲೇ ಒಂದ್ ಪಲಂಗ್ ಹಾಕೊಂಡು ಹೂರಿ ಪಾಪವ ನಿಂಗ್ ನೋಡಿದ್ರ ಹೊಟ್ಟೆಗಿನ ಕಳಿ ಚಿಕ್ತಾವ್ ನೋಡ್ ಅಷ್ಟು ಬ್ಯಾಸ ಆಕೇತ್ ನಮಗ ಅಂದ್ರು ಬಾಳ ಜೀವ ತಿನ್ನಾಕಿ ಬಿಡು ನೀನು ಆಕಿ ಹೇಳ್ದಂಗೆಲ್ಲ ಕೇಳ್ಬಿಡ ಈಗ ಕಾಲ್ ಮುರ್ದೈತಲ್ಲ ನಿನ್ ದಾರಿಗೆ ತಗಂಬಾ ಆಕಿನ ನೀನು ಆಕಿ 10 ಸಲ ರೊಟ್ಟಿ ಮಾಡಂದ್ಮೇಲೆ ನೀ ರೊಟ್ಟಿ ಮಾಡು ಆಕಿ ಏನ್ ತಿನ್ನಂಗಿಲ್ಲ ಅದ ಪಲ್ಯ ಮಾಡು ಆಕಿ ಮೂದೇವಿ ಅನ್ನೋದು ಮರ್ತ ಬಿಟ್ಟಿರ್ಬೇಕು ನೋಡು ಹಂಗತೆ ಕಾಡಿಸ್ಬಿಡು ಅಂಜಲಿ ಅಂದ್ರಷ್ಟ ಹಾನು ಮೂದೇವಿ ಅಂದ್ರ ತಿರುಗು ನೋಡ್ಬೇಡ ಹಂಗ್ ಮಾಡು ದಾರಿಗೆ ಬರ್ತಾಳು ನನ್ ಸೊಸಿ ಸೂರ್ಪನಕಿ ತಾಟಗಿತ್ತಿ ನನ್ ಸೊಸಿ ಆಕಿ ನೋಡಿದ್ರಿ ಏನಂತೀಯ ನೀನು ನನ್ ಸೊಸಿ ಬಲು ಬಿತ್ರೆದಳಕಿ ಚೋರ್ ಛತ್ರೆದಳಕಿ ಆಕಿ ನೋಡಿ ಓಟರ ಕಲಿ ಜಾಸ್ತಿ ಬೇಡ ಪೂರನೂ ಬೇಡ ಸ್ವಲ್ಪ ಕಲಿ ಅಯ್ಯವ ಈ ನಮನೆ ಮುಗ್ದಿದ್ರ ಮುಗ್ದ ಓತ ಬಡದ್ ಬಾಯಿ ಹಾಕೊಂಡ್ಬಿಡ್ತಾರ ನಿನಗ ಹಂಗಂತ ಹೇಳಾಕುಂತ ನಾನು ನಿನ್ ಒಳ್ಳೇದಕ್ಕ ಹೇಳಿನವಾ ನೀನು ಮತ್ ಮನಿಗೆ ಹೋಗಿ ಸುಶೀಲಕ್ಕರು ಹಿಂಗ್ ಹೇಳಿದ್ರು ಅಂತ ನಿಮ್ಮ ಅತ್ತಿ ಮುಂದೆ ಬಾಯಿಗೆ ಬಿಟ್ಟಿಯವ ಆಮೇಲೆ ನನಗೇನಿಲ್ಲ ಹರಿದ ಹರಿಪಲ್ಯನ ಮಾಡ್ತಾಳ ನಿಮ್ಮ ಅತ್ತಿ ಇಲ್ಲಿ ತಗೋರಿ ಹೇಳಂಗಿಲ್ಲ ನಾನು ಹೇಳಿದೊಟ್ಟು ಲಕ್ಷಕ್ಕೆ ತಗೊಂಡು ನೋಡು ಮಾಡು ನಿಂಗೂ ಒಟ್ಟು ಆಸಕ್ಕತೆ ಅಂತ ಹೇಳಿದ್ನವ ಮನೆ ಮುರಿಯ ಕೆಲಸರ ಅಲ್ಲಿ ನೋಡು ಹೌದಲ್ಲ ಇವರು ಹೇಳುದು ಬರೋಬ್ರಿ ಐತಿ ನಮ್ಮ ಅತ್ತಿಯರಿಗ ನಾನು ಮೂದೇವಿ ಅಂದಾಗ ತಿರುಗಿ ನೋಡ್ಬಾರ್ದು ಅವಾಗ ಅವ್ರ ನಂಗೆ ಅಂಜಲಿ ಅಂತಾರ ಹೌದೌದು ಇವ್ರು ಹೇಳ್ದಂಗ ಮಾಡ್ಬೇಕು ಮತ್ತ ನಾಷ್ಟಾ ಊಟ ಇನ್ನೂ ಇಲ್ರಿ ಈಗ ಹೋಗಿ ಮಾಡ್ಬೇಕ್ರಿ ನಮ್ಮ ಅತ್ತಿಯರು ಅಲ್ಲೇ ಪಲಂಗ್ ಹಾಕೊಂಡು ಕುಂತಾರಲ್ರಿ ಅದಕ್ಕೆ ಅವ್ರು ಒಟ್ಟು ಮಕ್ಕಳಿ ಅಂತ ನಾನೇ ಹೊರಗೆ ಬನ್ನಿರಿ ಹೌದನೋ ಚಲೋ ಮಾಡಿಬಿಡು ಅಲ್ಲೇ ಕುಂತ್ರ ನಿಂಗೂ ಅಡಿಗೆ ಮಾಡಕ ಗಾವಾಗಂಗಿಲ್ಲ ಮಕ್ಕಳಿ ಆಮೇಲೆ ಅಡಿಗೆ ಮಾಡದಿ ಎಲ್ಲೋಡಕ್ಕವನೋ ಅಡಿಗೆ ಮನೆ ಸಾಮಾನು ಅಲ್ಲೇ ಇರ್ತಾವು ಏಟ್ ಮಾಡಿದ್ರು ಮುಗಿಯಂಗಿಲ್ಲ ಅಡಿಗೆ ಮನೆ ಮತ್ತೇನು ಹೊಸ ಸಮಾಚಾರ ಹೊಸ ಸುದ್ದಿ ಶುಭ ಸುದ್ದಿ ಯವ್ವ ನಮ್ಮ ಊರಾಗ ಇದು ಒಂದು ಕಾಯಿಲೆ ಆಗ್ಬಿಟ್ಟಿತ್ತು ನೋಡ್ಬೇ ಅಮ್ಮ ಯಾರ್ದಾರ ಹೊಸ್ತಾಗಿ ಲಗ್ನ ಆತಂದ್ರೆ ಸಾಕು 1 ತಿಂಗಳು ಹೋಗಂಗಿಲ್ಲ ಏನ್ ಶುಭ ಸುದ್ದಿ ಹೋಗಬೇ ಆದಾಗ ಆಗ್ತಿರ್ತಾವು ನಿಂದೊಂದಾದಾಗ ಅಯ್ಯ ಕೇಳೋ ತಪ್ಪೇನೆ ನಾವು ಕೇಳ್ತೀವಿ ಅಂತಾರ ಶುಭ ಸುದ್ದಿ ಮಾಡ್ಕೊಂತಾರ ಬಿಡು ನಿನಗೆ ಯಾಕದೆಲ್ಲ ನಾಳೆ ನಾನು ಮನೆ ಕಡೆ ಬರ್ತಾನೆ ನಿಮ್ಮ ಅತ್ತಿಗ ಬೆಟ್ಟಾಗಿ ಹೋಗ್ತೀವಿ ನಾನು ನಿಮ್ಮ ಅತ್ತಿ ಒಮ್ಮೆಟಿಗೆ ಲಗ್ನಾಗ ಬಂದಿವವ ನಮ್ದು ಮದುವೆ ಆಗಿದ್ದ ಮರ್ದಿನನ ಏನ ನಿಮ್ಮ ಅತ್ತಿದ ಮದುವೆ ಆಗೈತಿ ನೋಡು 1 ವಾರದಾಗ ಆಗೈತಿ ಅಷ್ಟೇ ನೆನಪಿಲ್ಲ ನನಗ 1 ವಾರದಾಗ ಆಗೈತಿ ಮಾತ್ರ ಭಾಳ ಅಂದ್ರೆ ಭಾಳ ಗೆಳತಿಯರ್ ನಾವು ಅವಾಗೆಲ್ಲ ರಾಗಿ ಜೋಳ ಗೋಧಿ ಇವೆಲ್ಲ ಬೀಸಾಕ ಒಟ್ಟಿಗೆ ಕುಂದಿರ್ತಿದ್ವಿ ಅವಾಗೆಲ್ಲ ನಾವು ಇದು ಏನದು ಖಾರ ಕುಟ್ಟದು ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಿದ್ವಿ ನಮ್ಮ ಮನೆಯಾಗಿದ್ದಾಗ ಆಕಿ ಬರ್ತಿದ್ಲಿ ಆಕಿದಿದ್ದಾಗ ನಾವು ಹೋಗಿದ್ವಿ ಹಂಗವ ಹಂಗೆ ಹೇಳ್ತೀರ ನಾವು ಹಿಂಗೆ ಖಾಲಿ ಪೀಲಿ ಮಾತಾಡ್ಕೋತ ಕುಂತ್ರುದು ಇವೆಲ್ಲ ಇಲ್ಲ ಹಂಗ ಕೆಲಸ ಇದ್ದಾಗ ನೋಡ್ ನಮ್ಮ ಮಾತುಕತೆ ಓಟ್ ಭಾಳ ಕ್ಲೋಸ್ ಇದ್ವಿ ಅವಾಗೆಲ್ಲ
ಪಾಪ ಬಿದ್ದಾಳ ಅಂದಿದ್ದಕ್ಕ ನಂಗೂ ಭಾಳ ಬೇಸರ ಆತ್ವ. ಅದಕ್ಕೆ ನಾಳೆ ಒಟ್ಟು ಭೇಟಿ ಮಾಡ್ಕೊಂಡು ಹೋದ್ರ ನಂಗೂ ಜೀವಕ್ಕೆ ಸಮಾಧಾನ ಆಕೇತಿ. ಆಕಿಗೂ ಒಟ್ಟು ಬಂದ್ರವ ಮಾತಾಡ್ಸಿದ್ರವ ಅನ್ನಿಸ್ತೈತಲ್ಲ, ಅದಕ್ಕೆ ಬರ್ತೇನೆ. ಬರ್ರಿ, ನಮ್ಮ ಅತ್ತಿಯರು ಕುಂತಿರ್ತಾರಲ್ಲ ಅವ್ರಿಗೂ ಬ್ಯಾಸ್ರ ಹೊಡಿತಿರ್ತೈತ್ರಿ. ಬರ್ರಿ, ಅವ್ರಿಗೂ ಮಾತಾಡ್ದಂಗೆ ಆಕೇತಿ. ಅಲ್ವೇ ಅಮ್ಮ, ನಿಂಗೆ ಹೇಳ್ತಿ ಬಿದ್ದಾಳ ಅಂದ್ರೆ ನಿಂಗೆ ಬ್ಯಾಸ್ರ ಆಗೋದು ಬಿಟ್ಟು ಅಷ್ಟು ಖುಷಿ ಆಗೈತಲ್ವೇ? ನಕ್ಕೊಂತ ಹೇಳಕ್ ಕುಂತಿಯಲ್ಲ, ನೀನೇನಾರ ಹಿಂಗತೆ ನಕ್ಕೊಂತ ಮಾತಾಡ್ಬಿಡು. ಆ ಮುದುಕಿ ಮುಂದೆ ಮುಗ್ದ ಹೋತ ನಿಂಗೆ ಹರಿದ ಹರಿಪಲ್ಯನ ಮಾಡ್ತಾಳಕಿ.